ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಒಬ್ಬೊಬ್ಬರದು ಒಂದೊಂದು ಅವತಾರ ತಾಳ್ಯಾರ. ಅದ್ರ ಬಗ್ಗೆ ಹೇಳ್ತೀನಿ ಕೇಳ್ರಿ. ಒಬ್ರು ರಾಜಕಾರಣಿ ಆದವರು ಸೈನಿಕನಾಗ್ತೀನಿ, ಯುದ್ಧ ಮಾಡ್ತೀನಿ, ಹೋರಾಟ ಮಾಡ್ತೀನಿ ಅಂತಾರ. ಮತ್ತೊಬ್ರು ಲಾಯರ್ ಆದವರು ರಾಜಕೀಯಕ್ಕೆ ಬರ್ತಾರಂತ. ಅಷ್ಟೇ ಅಲ್ರಿ, ಸುಮ್ಮನೆ ಸಿಂಪಲ್ ರಾಜಕಾರಣಿ ಅಲ್ಲ, ಸೀದಾ ಮುಖ್ಯಮಂತ್ರಿನೇ ಆಗುವಂತಹ ಕನಸು ಕಾಣ್ಲಿಕ್ಕತ್ತಾರ. ಅಲ್ಲ, ಮೊದಲೇ ಮುಖ್ಯಮಂತ್ರಿ ರೇಸ್ನ್ಯಾಗ ಎಷ್ಟು ಮಂದಿ ಅದಾರ್ರಿ. ನಾನ್ ಆಗ್ತೀನಿ, ಸೀನಿಯಾರಿಟಿ ನೋಡ್ರಿ, ಅದು ನೋಡ್ರಿ, ಅನುಭವ ನೋಡ್ರಿ, ನಾ ಎಷ್ಟ್ ಕೆಲಸ ಮಾಡಿ ಚುನಾವಣೆದಾಗ ಎಲ್ಲ ಇವ್ರಿಗೆ ಗೆಲ್ಲಿಸ್ಲಿಕ್ಕೆ ಎಷ್ಟು ಹೈರಾಣ ಆಗಿನಿ ಅಂತ ಹೇಳಿ ಕಾಂಗ್ರೆಸ್ನಾಗೆ 108 ಮಂದಿ ಅದಾರ. ಅದ್ರ ನಡುವೆ ಇಲ್ಲೊಬ್ರು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಸೀದಾ ಮುಖ್ಯಮಂತ್ರಿನೇ ಆಗ್ಬೇಕಲ್ಲಿಕತ್ತಾರ. ಅಷ್ಟೇ ಅಲ್ಲ, ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಒಬ್ರಿಗೆ ಮಸ್ತ್ ಹೇಳಿಸ್ಲಿಕ್ ನಿಂತಾರ. ಯಾರಂತ ನೋಡ್ಬಿಡ್ರಿ. ಭಯ ಆಗುತ್ತೆ ಅಂತ ಒಂದು ಗುಂಡಿಗೆ ಇಟ್ಟಿರುವಂತ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು KN ಜಗದೀಶ್ ಕುಮಾರ್ ಅವರಾಗಿರ್ತಾರೆ. ಹೆದರುವಂತ ಅವಶ್ಯಕತೆ ಇಲ್ಲ. ಎಷ್ಟೇ ಕೇಸ್ ಆದ್ರೂ ಈಗ ಹೇಳಿದ್ರು ಅವರು ಸಾಹೇಬ್ರು, ಬಹಳಷ್ಟು ಇದನ್ನ ನಾವು ಗಮನ ಕೊಡಬೇಕಾಗುತ್ತೆ. ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದೀವಿ ಅಂದ್ರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದೀವಿ. ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ. ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ ಜಗದೀಶ್ ಇವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಂತಂದಾರ. ನಿಮ್ಮ ಅಭಿಪ್ರಾಯ ಏನಂತ ತಿಳಿಸ್ರಿ, ಕಮೆಂಟ್ ಮಾಡಿ ಹೇಳ್ರಲ್ಲ. ಇನ್ನ ನೋಡ್ರಿ, ನಮ್ಮ ಭಾರತದಾಗೆ ಇದ್ಕೊಂಡು ಇಲ್ಲಿನ ಗಾಳಿ, ಇಲ್ಲಿನ ಅನ್ನ, ಇಲ್ಲಿನ ನೀರು, ಇಲ್ಲಿನ ರೊಕ್ಕ ಎಲ್ಲಾನೂ ಅನುಭವಿಸಿದ್ರು ಭಾರತೀಯರು ಮತ್ತೊಂದು ರಾಷ್ಟ್ರದ ಮೇಲೆ ಅತಿಯಾದ ಪ್ರೀತಿ, ಅಭಿಮಾನ, ಮೋಹ, ಕುರುಡು ಪ್ರೀತಿ ಅಂತಾರ ನೋಡ್ರಿ. ಅದನ್ನ ಇಟ್ಕೊಂಡ್ರಿ ಏನ್ ಹೇಳ್ಬೇಕು ಹೇಳ್ರಿ. ಅದೂ ಅಲ್ಲದೆ ಶತ್ರು ರಾಷ್ಟ್ರದ ಬಗ್ಗೆ ಮುಂಬೈನ್ಯಾಗ ಪಾಕಿಸ್ತಾನದ ಧ್ವಜ ಕೆಳಗ್ ಬಿದ್ದೈತಿ. ಅದ್ರ ಮೇಲೆ ಮಂದೆಲ್ಲ ಕಾಲಿಟ್ಟು ಓಡಾಡಬಾರ್ದು ಅಂತ ಹೇಳಿ ಬಹಳ ಮನಸ್ಸಿಗೆ ಹಚ್ಕೊಂಡು ಇಲ್ಲೊಬ್ಬಕಿ ಹೆಣ್ಮಗಳು ಹೆಂಗ ಪಾಕಿಸ್ತಾನದ ಧ್ವಜ ತೆಗಿಲಿಕತ್ತಾಳ ನೋಡ್ರಿ. ये पार्ला स्टेशन है, ये इधर झंडा लगाया हुआ है पाकिस्तान का. ये लोग सब निकाल रहे हैं. देखो, ये देश का गद्दार है, इसको बोलते हैं, समझे. इसको ऐसा पैर रख रहे हैं तब भी ये लोग ऐसा बोल रहे हैं. देखो, पूरा वायरल करो, पूरा वायरल निकालो. आप पाकिस्तान से हो गया, आप पाकिस्तान से हो गया. ये देखो, पाकिस्तानी आ गया. पाकिस्तान से हो गया. जरूरी है क्या पाकिस्तान से निकाल रहना चाहिए? क्या जरूरी है क्या पाकिस्तान से? देखो भाई, तभी तो तुमको ज्यादा दो, तुम निकल रहे. उधर ही जाओ, उधर ही जाओ. किसी के भी देश का ऐसे झंडा लगा. अरे तो उधर ही जाओ, उधर ही जाओ. अपने देश के लोगों को मारा है, अपने देश के लोगों को मारा है ना. हमारा इंडिया उसकी माँ चोट देंगे इधर लगाएगा तो, समझे. जब अपने माँ बाप को गोली लगेगी ना तब मालूम पड़ेगा कैसा लगता है. लोगों को गोली लगे तो मालूम पड़ेगा ना. लेके जाओ पहलगाम पे और मारो गोली. ऊपर नहीं तो तुमको मार गिरेगा. बोल रहा हूँ ना. कौन मारेगा बोले तो मैं मारूंगा. मारू क्या? कंप्लेंट करना. कंप्लेंट कर. क्या करेगा? कंप्लेंट करेगा. पुलिस बुलाओ ना, पुलिस बुलाओ. ये लोग पाकिस्तानी है, इधर के कौन लगाया बोले तो तुम लोग लगाया. वो झाटू भी इधर गए एक और था. हाँ, पाकिस्तान का झंडा है. क्यों बोले तो मालूम नहीं क्यों क्या हो रहा है करके इंडिया पे रह रहा है. मॉल क्या चल रहा मालूम है तेरे को? नहीं मालूम है तो जाओ. और चिपकाना चाहिए ना पूरा सिरे. पैर मत रखो, समझ. पैर इधर देखो, पैर रखा. ज्यादा समझ में आ रहा है. ನೋಡ್ರಿ, ಭಾರತದಾಗೆ ಇದ್ಕೊಂಡು ಇಲ್ಲಿನ ಎಲ್ಲಾ ಸೌಲಭ್ಯಗಳನ್ನ ತಿಂದು ಉಂಡು ಅನುಭವಿಸಿದ್ರು ಈ ಮುಸ್ಲಿಂ ಹೆಣ್ಮಗಳಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಅಭಿಮಾನ ಇರುವುದ್ರಾಗ ನನಗೇನ್ ಅಷ್ಟು ಆಶ್ಚರ್ಯ ಅನ್ನಿಸ್ಲಿಲ್ಲ. ಯಾಕಂದ್ರೆ ಆ ರಕ್ತ ಎಲ್ಲಿ ಹೋಗ್ತೈತೆ, ಆ ಗುಣ ಎಲ್ಲಿ ಹೋಗ್ತದೆ ಹೇಳ್ರಿ. ಆದ್ರೆ ಆಶ್ಚರ್ಯ ಅನ್ಸಿದ್ದು ನಮ್ಮ ರಾಜ್ಯದಾಗೆ ಉತ್ತರ ಕನ್ನಡ ಜಿಲ್ಲೆದಾಗೆ ಪೊಲೀಸರೇ ಖುದ್ದಾಗಿ ಪಾಕಿಸ್ತಾನ ಧ್ವಜಾನ ತೆಗೆದು ಹಾಕ್ಲಿಕ್ಕತ್ತಾರ. ಏನ್ ಹೇಳ್ಬೇಕ್ರಪ್ಪ.
ನನಗನಸ್ತೈತಿ ಇಂಥವ್ರನ್ನೆಲ್ಲಾ ನೋಡಿದಾಗ ನಮ್ಮ ಮಂತ್ರಿ ಜಮೀರ್ ಖಾನ್ ಸಾಹೇಬ್ರು ಎಷ್ಟು ಚಲೋ ಅಂತ ಅನ್ಸೋದಿಲ್ಲ ಏನ್ ಹೇಳ್ರಿ. ಮತ್ತಿನ್ನೇನ್ರಿ, ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳಿದ್ರು. ಈಗ ತಮ್ಮ ಹೇಳಿಕೆಯನ್ನ ಮತ್ತಷ್ಟು ಅಪ್ಡೇಟ್ ಮಾಡ್ಕೊಂಡಾರ. ಸೂಸೈಡ್ ಬಾಂಬ್ ಕಟ್ಕೊಂಡು ದೇಶದ ಸಲುವಾಗಿ ಬಲಿಯಾಗ್ಲಿಕ್ನೂ ಸಿದ್ಧ ಅಂತ ಹೇಳ್ಬಿಟ್ಟಾರ ನೋಡ್ರಿ. ಯಾರು ಸಿ.ಟಿ. ರವಿ ಬೇರೆ ಏನ್ರಿ ಇದೆ ಮಾತಾಡಕ್ಕೆ? ನಾನು ಏನಂದೆ, ಉದ್ದ ಮಾಡಂಗಿದ್ರೆ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ, ನನಗೆ ಅವಕಾಶ ಮಾಡಿಕೊಟ್ರೆ. ಏನಕ್ಕಂದರೆ ನನ್ನ ದೇಶ ಮುಖ್ಯ, ನನಗೆ ನನ್ನ ದೇಶ ಮುಖ್ಯ ನನಗೆ. ಈಗಲೂ ನಿಮ್ಮ ಹೇಳಿಕೆ ಬದ್ಧವಾಗಿದ್ದೀರಿ? 100% 100% ಸುಸೈಡ್ ಬಾಂಬ್ ಕೊಡಲಿ ಹಾಕೊಂಡು ನಾನೇ ಹೋಗ್ತೀನಿ. ನನ್ನ ದೇಶಕ್ಕೋಸ್ಕರ ನನ್ನ ಬಲಿಯಾಗೋಕ್ಕೂ ಸಿದ್ಧ ನಾನು. ಭಲೆ ಜಮೀರ ಭಲೆ, ಮೆಚ್ಚಿದೆ ನಿನ್ನ ಮಾತುಗಳನ್ನ, ಮೆಚ್ಚಿದೆ ನಿನ್ನ ಧೈರ್ಯವನ್ನ, ಮೆಚ್ಚಿದೆ ನಿನ್ನ ಸಾಹಸವನ್ನ ಅಂತ ಯಾರೋ ಬ್ಯಾಕ್ ಗ್ರೌಂಡ್ನಾಗ ಡೈಲಾಗ್ ಹೇಳ್ದಂಗ ಅನಿಸ್ಲಿಕ್ಕತ್ತಿತ್ರಪ್ಪ ನನಗ. ನೀವು ಹಿಂಗೇನಾರ ಮೆಚ್ಕೊಂಡಿದ್ರಿ ಅಂತಂದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಮೊನ್ನೆ ಅಷ್ಟೇ ನಿಮಗೊಂದು ವಿಷಯ ತಿಳಿಸಿದ್ದೆ. ಈ BMTC ಬಸ್ಸಿನ ಡ್ರೈವರ್ ಕಮ್ ಕಂಡಕ್ಟರ್ ನಡುದಾರ್ಯಾಗೆ ಬಸ್ ನಿಂದಿರ್ಸಿ ಎಷ್ಟೆಲ್ಲಾ ಮಂದಿ ಕುಂತಿದ್ರು ನಮಾಜ್ ಮಾಡ್ಲಿಕ್ಕತ್ತಿದ್ರು. ಪಾಪ ನನಗ ಅನಿಸ್ಲಿಕ್ಕತ್ತದ ಅದೇ ಬಹಳ ಬೆಟರ್ ಆಗಿತ್ತು ಅಂತ ಅನಿಸ್ಲಿಕ್ಕತ್ತದೆ. ಇಲ್ಲಿ ಮತ್ತೊಂದು ದೃಶ್ಯ ಅದ. ಈ ದೃಶ್ಯ ನೋಡಿದ್ರೆ ಅದು ಬಹಳ ಬೆಟರ್ ಅಂತ ಅನಿಸ್ತದೆ. ಯಾಕಂತ ಹೇಳ್ತೀನಿ ಕೇಳ್ರಿ. ಒಬ್ಬ ವಯಸ್ಸಾದ ಅಜ್ಜನ ಕೊಳಕ ಕೆಲಸ ನೋಡ್ರಿ ನೀವು. ಅವ್ರು ಯಾರು ಯಾವ ಸಮುದಾಯಕ್ಕೆ ಸೇರಿದವ್ರಂತ ನಾ ಏನು ಬಾಯ್ ಬಿಟ್ಟು ಹೇಳೋದು ಬೇಕಾಗಿಲ್ಲ, ನೋಡಿದ್ರೆ ನಿಮಗೆ ಅರ್ಥ ಆಗ್ತದ. ಮುಂದಿನ ನಿಲ್ದಾಣ ವಿದ್ಯಾರಣ್ಯಪುರ. ಮುಂದಿನ ನಿಲ್ದಾಣ ದೇವಸ್ಥಾನ. ನೆಕ್ಸ್ಟ್ ಸ್ಟಾಪ್ ದೇವಸ್ಥಾನ. ಮುಂದಿನ ನಿಲ್ದಾಣ ವಿದ್ಯಾರಣ್ಯಪುರ. ಮುಂದಿನ ನಿಲ್ದಾಣ ದೇವಸ್ಥಾನ. ನೆಕ್ಸ್ಟ್ ಸ್ಟಾಪ್ ದೇವಸ್ಥಾನ. ಇಂಥವ್ರನ್ನ ಹಂಗ ಮಾಡ್ಬೇಕು ನೋಡ್ರಿ. ಪಬ್ಲಿಕ್ ಪ್ಲೇಸ್ನಾಗೆ ಎಲ್ಲರಿಗೂ ಗೊತ್ತಾಗುವಂಗ, ಅವಮಾನ ಆಗುವಂಗ ಅಲ್ಲ, ಒಂದ್ ಏಟ್ ಬೀಳ್ಬೇಕು ಅಂದ್ರೇನೆ ಇಂಥವ್ ಮತ್ ಕೆಲಸ ಮಾಡ್ಲಿಕ್ಕೆ ಮುಂದಾಗುದಿಲ್ಲ ನೋಡ್ರಿ. ಆ ವಯಸ್ಸಿಗರೇ ಸ್ವಲ್ಪ ಮರ್ಯಾದೆ ಕೊಡ್ಬೇಕಲ್ಲ. ಇಂಥ ಕೆಟ್ಟ ಕೊಳಕ ಗುಣಗಳನ್ನ ನೋಡಿದ್ರ ಬಹಳ ಸಿಟ್ಟು ಬರ್ತದ ನೋಡ್ರಿ ನನಗ. ಇನ್ನ ಈ ತಂತ್ರಜ್ಞಾನ ಎಷ್ಟೇ ಬದಲಾದ್ರು, ಎಷ್ಟೇ ಬೆಳವಣಿಗೆ ಆಗೈತಿ. ಇವತ್ ನಾವು ಏನ್ 4G 5G ಯುಗ ಅಂತ ಹೇಳ್ತೀವಿ, ಆದ್ರ ಇನ್ನ ತನಕ ಒಂದ್ ಊರಾಗ ಒಂದ್ ಗ್ರಾಮದಾಗ ನೆಟ್ವರ್ಕ್ ಇಲ್ಲಂತ, ಮೊಬೈಲ್ ಕಾಲ್ ಮಾಡುವಂಗಿಲ್ಲಂತ, ಅಂತ ಪರಿಸ್ಥಿತಿ ಇನ್ನೂ ಅದ ಅಂತ ನಂಬುತ್ತೀರಾ ನೀವು? ಅಷ್ಟೇ ಅಲ್ರಿ, ಮೊಬೈಲ್ ಬರಲ್ಲ, ಕಾಲ್ ಮಾಡ್ಲಿಕ್ಕಾಗಲ್ಲ, ನೆಟ್ವರ್ಕ್ ಹೋಗಲ್ಲ ಅಂದ್ರೆ ಕಮ್ಯುನಿಕೇಶನ್ ಅಂದ್ರೆ ಸಂವಹನ, ಒಬ್ಬರಿಗೆ ಇನ್ನೊಬ್ಬರಿಗೆ ಒಂದು ಕಾಂಟ್ಯಾಕ್ಟ್ ಮಾಡುವಂಥದ್ದು ತಪ್ತದ. ಆದ್ರೆ ಇದರಿಂದ ಎಂತ ದೊಡ್ಡ ಪರಿಣಾಮ ಬೀರೇದಂದ್ರ ಆ ಊರಾಗ ನೆಟ್ವರ್ಕ್ ಇಲ್ಲಾರ್ದಕ್ಕ ಆ ಊರಿಗೆ ಯಾರು ಹೆಣ್ಮಕ್ಳು ಕೊಡಲಾಗ್ಯಾರಂತ ಲಗ್ನ ಮಾಡ್ಲಿಕ್ಕ, ಅಲ್ಲಿನ ಗಂಡ ಮಕ್ಳಿಗೆ ಹೆಣ್ಮಕ್ಳು ಸಿಗಲಾಗ್ಯಾರಂತ ಲಗ್ನ ಮಾಡ್ಕೊಳಕ್ಕ. ಎಂಥ ಪರಿಸ್ಥಿತಿ ಬಂದ ನೋಡ್ರಿ. ಯಾವುದೇ ಗಂಡ್ ಮಕ್ಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಯಾಕಂದ್ರೆ ಕೇಳಿದ್ರೆ ಟವರ್ ಇಲ್ಲ ನಿಮ್ಮ ಕಣ, ನಮ್ಮ ಮಗಳಿಗೆ ಫೋನ್ ಮಾಡ್ಬೇಕಂದ್ರೆ ಆಗಲ್ಲ ಅಂತಾರೆ. ಇವತ್ತು ಒಂದು ಹೆಣ್ಣು ಕೊಡ್ತಾ ಇಲ್ಲ ಹೊರಗಡೆ ಒಂದು ಗಂಡ್ ಮಕ್ಕಳಿಗೆ, ಅಂತ ಒಂದು ಪರಿಸ್ಥಿತಿ ಆಗಿದೆ. ಯಾವುದೇ ಗಂಡ್ ಮಕ್ಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಯಾಕಂದ್ರೆ ಕೇಳಿದ್ರೆ ಟವರ್ ಇಲ್ಲ ನಿಮ್ಮ ಕಣ, ನಮ್ಮ ಮಗಳಿಗೆ ಫೋನ್ ಮಾಡ್ಬೇಕಂದ್ರೆ ಆಗಲ್ಲ ಅಂತಾರೆ. ಇವತ್ತು ಒಂದು ಹೆಣ್ಣು ಕೊಡ್ತಾ ಇಲ್ಲ ಹೊರಗಡೆ ಒಂದು ಗಂಡ್ ಮಕ್ಕಳಿಗೆ, ಅಂತ ಒಂದು ಪರಿಸ್ಥಿತಿ ಆಗಿದೆ. ಈಗ ಈ ಇದರಲ್ಲೂ ನಾವು ಈ ಇದರಲ್ಲಿ ಇದೀವಿ ಅಂದ್ರೆ ನಾಚಿಕೆಗೇಡಿನ ಸಂಗತಿ ಇದು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.